ಅಮೃತ. ಹಾಯ್ ಅಮೃತ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹಾಯ್ ಗುಡ್ ಮಾರ್ನಿಂಗ್. ಇವರು ದೀಪಕ್, ನಮ್ಮ ಹಸ್ಬೆಂಡ್. ನೋಡಿರ್ತೀರ ಹಳೆ ಮುಖ. ನ್ಯೂ ಫೇಸ್ ಸೂರಜ್, ಅವ್ರ ವೈಫ್ ಅಮೃತ. ನಾವೆಲ್ಲರೂ ಸೇರಿ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಅದು ಸರ್ಪ್ರೈಸ್ ಇದೆ, ನೋಡ್ತಾ ಇರಿ, ಹೇಳ್ತೀನಿ. ಲೆಟ್ಸ್ ಗೋ. 2 hours later. ಅದಕ್ಕೆ ಸೂರಜ್ as usual Shell petrol bunk stop. ಇಲ್ಲಿ ದೀಪಕ್ ಚೂಸ್ ಮಾಡ್ತಾ ಇದ್ದಾರೆ ಏನು ತೊಗೊಳ್ಳಿ ಅಂತ. ನಾರ್ಮಲ್ ಕಾಫಿ ತೊಗೊಳ್ಳ ಇಲ್ಲ ಬ್ಲ್ಯಾಕ್ ಕಾಫಿ ತೊಗೊಳ್ಳ ಅಂತ. ಸೊ ನಾನಂತೂ ಫೈನಲ್ ಒಂದು ಕೋಲ್ಡ್ ಡ್ರಿಂಕ್ಸ್ ಆರ್ಡರ್ ಮಾಡಿದ್ದೀನಿ, ಲೈಮ್ ಜ್ಯೂಸ್. ಅವರು ಬ್ಲ್ಯಾಕ್ ಕಾಫಿ ಏನೋ ಆರ್ಡರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಐ ಹಮಾರುಕ ವಾಟರ್ ಬಾಟಲ್ ಓಕೆ. ಇಲ್ಲಿ ಕಪ್ ಕೇಕ್ಸ್ ತೊಗೊಂಡಿದ್ದೀವಿ, ಸ್ವೀಟ್ ಟ್ರೀಟ್ಸ್ ಅಂತ. ತುಂಬ ಟೇಸ್ಟ್ ಚೆನ್ನಾಗಿದೆ. ಈ ಥರ ಟ್ರಾವೆಲ್ ಟೈಮಲ್ಲಿ ನಿಮ್ಗೆ ಹಸುವಾಗದಾಗ ತಿನ್ಕೋಬೋದು. ಜಸ್ಟ್ ಬೇಕಾ ತೈಕೋಲ್ಚ? वो गरम छे, हॉट. वो जस्ट यहाँ सिप कर आम का है. ನಾವು ಟ್ರಾವೆಲ್ ಟೈಮಲ್ಲಿ ತುಂಬ ಆರಾಮಾಗಿ ಸ್ಟಾಪ್ ಎಲ್ಲ ಮಾಡಿಕೊಂಡು ಚಿಲ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ. ಏನೋ ಒಂದು ಡೆಸ್ಟಿನೇಷನ್ ರೀಚ್ ಆಗಬೇಕು ಅಂತ ಆ ಥರ ಹರಿಬರಿಯಲ್ಲಿ ಹೋಗಲ್ಲ. ಆರಾಮಾಗಿ ಇಲ್ಲಿ ಸೆಲ್ಲಲ್ಲಿ ಸ್ಟಾಪ್ ಮಾಡಿದ್ವಿ, ಎಲ್ಲ ಏನು ಬೇಕು ಸ್ನ್ಯಾಕ್ಸು, ಕಾಫಿ, ಟೀ, ಸ್ವಲ್ಪ ಹಂಗೆ ಅಲ್ಲಿ ರಿಲ್ಯಾಕ್ಸ್ ಆದ್ವಿ. ಹಲೋ, ಎಕ್ಸ್ಕ್ಯೂಸ್ ಮೀ, 1 2 3. Hours later. ನಾವು ಆನ್ ದ ವೇ ಹೋಗುವಾಗ ನಮಗೆ ಸಕಲೇಶ್ಪುರ ಟಚ್ ಆಗುತ್ತೆ. ಸೊ ಮಧ್ಯಾಹ್ನ ಆಗಿತ್ತಲ್ವಾ, ಮತ್ತು ಮುಂದೆ ಏನು ರೆಸ್ಟೋರೆಂಟ್ಸ್ ಏನು ಕಾಣಿಸ್ತಾ ಇರಲಿಲ್ಲ ಮ್ಯಾಪಲ್ಲಿ. ಸೊ ಇಲ್ಲೇ ಸಕಲೇಶ್ಪುರದಲ್ಲಿ ಆನ್ ದ ವೇ ಲಂಚ್ ಮುಗಿಸ್ಕೊಂಡು ಹೋಗೋಣ ಅಂತ ಒಂದು ಹೋಟೆಲಿಗೆ ಬಂದ್ವಿ. ಅದು ಥಾಲಿ ಆ ಥರ ಇತ್ತು. ನಮಗೆ ಥಾಲಿ ಊಟ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಸೊ ಬೇಡ ಅಂತ ಇನ್ನೊಂದು ಕಡೆ ಬಂದ್ವಿ. ಅಲ್ಲೇ ಹತ್ತಿರದಲ್ಲೇ ಪಾಕ ಕೇಂದ್ರ ಅಂತ ಇತ್ತು. ಸೊ ಇಲ್ಲಿ ಅಟ್ಲೀಸ್ಟ್ ತಂದೂರಿ ಎಲ್ಲ ಸಿಗುತ್ತಲ್ವ ಐಟಮ್ಸ್ ಅಂತ ಇಲ್ಲೇ ಬಂದಿದ್ದೀವಿ. ಈಗ ಲಂಚ್ ಇಲ್ಲೇ ಮುಗಿಸೋಣ ಅಂತ ಪ್ಲ್ಯಾನ್ ಇದೆ. ನಾವು ಸ್ಟಾರ್ಟರಲ್ಲಿ ಪನ್ನೀರ್ ಮಂಚೂರಿ ತೊಗೊಂಡಿದ್ವಿ, ಮತ್ತು ತಂದೂರ್ ರೋಟಿ, ದಾಲ್ ಫ್ರೈ ಆ್ಯಂಡ್ ಜೀರಾ ರೈಸ್. A few moments.
1 hour later. ಇಲ್ಲಿ ನಾವು ಡಿನ್ನರ್ಗೆ ಅಂತ ಹೋಟೆಲ್ ತಿಮ್ಮಪ್ಪಗೆ ಬಂದಿದ್ದೀವಿ. ಇದು ಈ ಪ್ಲೇಸಲ್ಲಿ ತುಂಬ ಫೇಮಸ್. ಹಾ ಹಾ ಹಾ, ವಾಟ್ ಅ ಫ್ರಾಗ್ರೆನ್ಸ್, ಘಮ ಘಮ ಅಂತಿದೆ. ಓ ಮೇಡಮ್, ನೀವೇನು ಇಲ್ಲಿ ಏನು ಮಾಡಕ್ಕೆ ಬಂದಿದ್ದೀರಾ? ಡಿನ್ನರ್ ಮಾಡಕ್ಕೆ ಬಂದಿದ್ದೀರಾ? ಏನು ವೆಜ್ಜಾ ನಾನ್ ವೆಜ್ಜಾ? ಫಿಶ್ಶಾ? ಫಿಶ್ ತಿಂತೀರಾ ನೀವು? ಫಿಶ್ ತಿಂತೀರಾ ನೀವು? ನೀವು ನೋಡಿದ್ರೆ ಬ್ರಾಹ್ಮಿಣ್ಸ್ ಥರ ಕಾಣಿಸ್ತಿದ್ದೀರಾ. ನೀವೆಲ್ಲ ತಿನ್ನೋಕೆ ಸ್ಟಾರ್ಟ್ ಮಾಡಿದ ಮೇಲೆ ಎಲ್ಲ ರೇಟ್ ಜಾಸ್ತಿ ಆಗಿರೋದು. ಬನ್ನಿ, ಇಲ್ಲಿ ಡಿನ್ನರ್ಗೆ ನಾವು ನೀರು ದೋಸೆ ಅದ್ರ ಜೊತೆ ಕರಿ ಕೊಟ್ಟರು. ಇದು ಎಲ್ಲ ಲೋಕಲ್ ಫಿಶ್, ಅವರೇ ಸಜೆಸ್ಟ್ ಮಾಡಿದ್ರು ತೊಗೊಳ್ಳಿ ಚೆನ್ನಾಗಿದೆ ಅಂತ. ಇದು ಡಿಸ್ಕೋ ಫಿಶ್ ಅಂತೆ. ಆ್ಯಂಡ್ ಚಿಕನ್ ಘೀ ರೋಸ್ಟು ತೊಗೊಂಡಿದ್ವಿ. ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ಮಸ್ತ್ ಮಜಾ ಬಂತು. ನಂಬರ್ ಇನ್ನೊಂದು ಇದೆ, ಇದನ್ನ ಹೇಗಾದರೂ ಮಾಡಿ ಖಾಲಿ ಮಾಡಲೇಬೇಕು. ಅಮೃತ. ಹಾಕೋ ಬೇಗ ತಿಂದು ಟೇಸ್ಟ್ ಹೆಂಗೈತೆ ಹೇಳಕ್ಕೋ. ನೋಡ್ರಿ ಇವು ಜ್ಯೂಸ್ ತೊಳೆ ನಮ್ಮಕ್ಕ ಸುಡ್ತೈತೆ ಫ್ರೆಂಡ್ಸ್. ಹಿಂಗೆ ಅನ್ಬೇಕು. ಒಳ್ಳೆ ಸಿಹಿ ಕೈ ಚಂದ್ರು ಥರ ಮಾಡ್ತಾ ಇಲ್ಲ. ಲಾಸ್ಟಲ್ಲಿ ಇನ್ನೊಂದು ಫಿಶ್ ಆರ್ಡರ್ ಮಾಡಿದ್ವಿ, ಘೀ ರೋಸ್ಟ್ ಫಾರ್ಮ್ಫರ್ಟ್. ಅವರು ಚೆನ್ನಾಗಿದೆ ಟೇಸ್ಟ್ ನೋಡಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ನಾನು ದೀಪಕ್ 1/2 ಮಾಡೋಣ ಅಂತ ಒಂದು ಆರ್ಡರ್ ಮಾಡಿದ್ವಿ. ತುಂಬ ಟೇಸ್ಟ್ ಸಖತ್ತಾಗಿತ್ತು. ನನಗಂತೂ ಫುಲ್ ಇಷ್ಟ ಆಯಿತು. ಉಡುಪಿಗೆ ಬಂದರೆ ಮತ್ತೆ ನಾವು ಇದೇ ಪ್ಲೇಸ್ ಫಿಕ್ಸ್ ಬರೋದು. ಮತ್ತು ಇದು ತುಂಬ ಹಳೆಯ ಹೋಟೆಲು, 1969 ಇದು ಆಗಿದ್ದು. ನಾನು ಹೊರಗಡೆ ಬಂದು ಎಲ್ಲ ಚೆಕ್ ಮಾಡಿದೆ. ಸೊ ಅಲ್ಲಿ ಬೋರ್ಡ್ ಹಾಕಿದ್ರು ಸಿನ್ಸ್ 1969 ಅಂತ. ತುಂಬ ಹಳೆ ಹೋಟೆಲ್, ತುಂಬ ದೊಡ್ಡದಾಗಿದೆ. ಟೇಸ್ಟು ಹಾಗೆ ತುಂಬ ಚೆನ್ನಾಗಿಟ್ಟಿದ್ದಾರೆ. ಕ್ವಾಲಿಟಿ ಎಲ್ಲ ಮೇಂಟೈನ್ ಮಾಡಿದ್ದಾರೆ. ಮನೆ ಛೋಡಿ ಜಾತಾ ತುಮೆ I want to. अका स्वीट हूँ कि सादू? सुन तू बोल. नहीं, तू कर सेम. सेम. अभी कितना? 3. तुम 2 खटे 3 डालो. ಅದು ಚಕ್ಕರ ಅಂತ. ಒಂದು ಒಳ್ಳೆ ಊಟ ಆಯಿತು. ಅದಕ್ಕೊಂದು ಪಾನ್ ತಿಂದರೆ ಹೇಗಿರುತ್ತೆ ಹೇಳಿ. ಸೊ ಅದಕ್ಕೆ ಇಲ್ಲಿ ಪಾನ್ ತಿನ್ನೋಣ, ಡೈಜೆಷನ್ನು ಚೆನ್ನಾಗಾಗುತ್ತೆ ಅಂತ ಇಲ್ಲಿ ಪಾನ್ ತಗೋತಾ ಇದ್ದಾರೆ. ಸೊ ನನಗೆ ಅದರಲ್ಲಿ ಏನು ಹಾಕಿಸ್ಬೇಕು ಏನೂ ಗೊತ್ತಿಲ್ಲ. ನಾನು ದೀಪಕ್ ಅವ್ರಿಗೆ ಹೇಳ್ತೀನಿ, ಅವರೇ ಮಾಡಿಸ್ತಾರೆ. ನನಗೆ ಯಾವ ಥರ ಇಷ್ಟ ಅಂತ ಅವ್ರಿಗೆ ಗೊತ್ತು. ಸೊ ಇಲ್ಲಿಂದ ನಾವು ಹೋಟೆಲ್ ರೂಮ್ ಬುಕ್ ಮಾಡಿದ್ದೀವಿ. ಆನ್ಲೈನೇ ಎಲ್ಲ ರೂಮ್ ಬುಕ್ ಮಾಡಿದ್ದೀವಿ. ಇಲ್ಲಿ ರೀಚ್ ಆದ ತಕ್ಷಣ ನೋಡಿ ನಿಯರ್ ಬೈ ಯಾವುದಿದೆ ಅವೈಲೇಬಲ್ ನೋಡಿ, ಸ್ವಲ್ಪ ಇರೋದ್ರಲ್ಲೇ ಚೆನ್ನಾಗಿರೋದು ಬುಕ್ ಮಾಡಿದ್ದೀವಿ. 1 ನೈಟ್ ಸ್ಟೇ ಅಷ್ಟೇ ಅಲ್ವಾ ನಾವು ಮಾಡೋದಿಲ್ಲಿ ಅಂತ. ಸೊ ಒಂದು ಸಿಕ್ಕಿದೆ, ಬೀಚ್ ಹತ್ರನೇ ನನಗೆ ಒಂದು ಸಿಕ್ಕಿದೆ ರೂಮು. ಸೊ ಇದನ್ನು ತಿಂದುಬಿಟ್ಟು ಅಲ್ಲಿಗೆ ಹೊರಡಬೇಕು. ಟೈಮ್ 11 o'clock ಆಗಿದೆ. ಈಗ ಜಸ್ಟ್ ನಾವು ರೆಸಾರ್ಟ್ಗೆ ರೀಚ್ ಆದ್ವಿ. ಹೆರ್ಮಸ್ ರೆಸಾರ್ಟ್ ಅಂತ. ಇದು ಡೆಲ್ಟಾ ಬೀಚ್ ಹತ್ರನೇ ಬರುತ್ತೆ. ತುಂಬ ವಾಕೇಬಲ್ ಡಿಸ್ಟೆನ್ಸಲ್ಲಿ ಬೀಚ್ ಇದೆ. ಸೊ ಬೆಳಗ್ಗೆ ಹೋಗಿ ಸ್ವಲ್ಪ ಆಟ ಆಡ್ಬೋದು ಅಂತ ಆ ಪ್ಲ್ಯಾನಲ್ಲಿ ಸ್ವಲ್ಪ ಬೀಚ್ ಹತ್ರ ನಿಯರ್ ಬೈ ಹುಡುಕಿದ್ವಿ.